ಕೃಷ್ಣ ಮಥುರೆಯಲ್ಲಿ ದಿನ ಯುದ್ಧ ಆಗೋದು. ಈ ಜರಾಸಂಧ ಬಂದು 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 ಮಥುರಾ ಜನಕ್ಕೆಲ್ಲ ಬೇಸರ ಆಗಿದೆ, ಇವನ್ನೆಲ್ಲರನ್ನ ನಾನು ಶಿಫ್ಟ್ ಮಾಡ್ತೀನಿ ಅಂತ ತುಂಬ ದೂರ, ಮಥುರಾಕ್ಕೂ ದ್ವಾರಕಾಕ್ಕೂ ಸಿಕ್ಕಾಪಟ್ಟೆ ದೂರವೇ. ಕುಶಸ್ಥಲಿ ಅಂತ ಅದು ಮೂಲತಃ ದ್ವಾರಕಾಪಟ್ಟಣದ ಹೆಸರು. ಅದು ಕೃತಯುಗದಲ್ಲಿ ಕುಶಸ್ಥಲಿ. ಅಲ್ಲಿ ರಾತ್ರೋರಾತ್ರಿ ನಿರ್ಮಾಣ ಆಗಬೇಕು, ಒಂದು ದೊಡ್ಡ ಅರಮನೆ ಅಂಥೇಳಿ ಒಂದು ನಗರವೇ ನಿರ್ಮಾಣ ಆಗಬೇಕು. ವಿಶ್ವಕರ್ಮನಿಗೆ ಅಸೈನ್ ಮಾಡಿದ್ರು. ಅವನೇನು ಬೆಳಗ್ಗೆ ಹೇಳೋದ್ರಲ್ಲಿ ನಿರ್ಮಾಣ ಆಗೋದು ಹೋಗಲಿ, ಮಥುರಾದಲ್ಲಿ ಮಲಗಿದವರೆಲ್ಲ ಅಲಾಟ್ ಆದ ಮನೇಲಿ ಎದ್ರು. ಮನೆ ಶಿಫ್ಟಿಂಗು ಇಷ್ಟು ಸುಲಭವಾಗಾಯಿತು. ಮನೆ ಶಿಫ್ಟಿಂಗ್ ಅಷ್ಟು ಕರ್ಮದ ಕೆಲಸ, ಅದರಲ್ಲೂ ವೈದಿಕರದು. ಅಯ್ಯೋ 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 ಅಯ್ಯೋ, ಏನು ಪುಸ್ತಕಗಳದು, 1,000. ಎಷ್ಟು ಪುಸ್ತಕ ಇದೆ ಗೊತ್ತಿರೋದಿಲ್ಲ. ತುಂಬ ಪುಸ್ತಕ ಆಗಿ ಯಾವುದು ಬೇಕೋ ಅದು ಸಿಗಲ್ಲ. ಈಗ ಹಾಗೆ ಆಗಿದೆ ನಮ್ಗೆ. ಗಡಿಬಿಡಿಲಿ ಯಾವುದೋ ಹಾಕೊಂಡು ಹೋಗ್ತೀವಿ, ಶ್ರೀನಿವಾಸ ಕಲ್ಯಾಣದ ಬದಲು ಗರುಡ ಪುರಾಣ ಸಿಗಿರುತ್ತೆ, ಗರುಡ ಪುರಾಣದ ಬದಲು ಶ್ರೀನಿವಾಸ ಕಲ್ಯಾಣ. ಏನೋ ಪುಣ್ಯಕ್ಕೆ ಚೂರೋ ಪಾರೋ ಗೊತ್ತಿರೋದನ್ನು ಹೇಳಿ ಬರೋದಾಗತ್ತೆ. ಅದು ತುಂಬ ಆಗಿಬಿಟ್ರೆ ಮನುಷ್ಯನಿಗೆ ಅಗತ್ಯಕ್ಕಿಂತ ಯಾವುದು ಹೆಚ್ಚಾಗತ್ತೆ, ಪ್ರಾಯ ಯಾವುದು ಕೆಲಸಕ್ಕೆ ಬರೋದಿಲ್ಲ. ಇದು ಸಾರ್ವಕಾಲಿಕ ಸತ್ಯ. ದುಡ್ಡಾಗಲಿ, ಪದಾರ್ಥಗಳಾಗಲಿ, ಬಟ್ಟೆ ಆಗಲಿ, ಯಾವುದಾದರೂ, ಇನ್ನು ಪಂಚೆ, ಸೀರೆ, ದವಸ, ಧಾನ್ಯ, ತಂಬಗೆ, ಥಾಲಿ, ಇವು ಮನೆ ತುಂಬ ಎಷ್ಟೋ ಪದಾರ್ಥಗಳನ್ನು ನಾವು ಕಟ್ಟಿ ಮೇಲೆ ಹಾಕಿರ್ತೀವಿ, ಮರೆತೇ ಹೋಗಿರ್ತೀವಿ. ಅದು ಏನು ಹಾಕಿದ್ದೀವಿ ಅನ್ನೋದು ಮರೆತೋಗಿರ್ತೀವಿ. ಮನೆ ಶಿಫ್ಟಿಂಗ್ ಟೈಮಲ್ಲಿ ಸಾಕಾಗತ್ತೆ. ಕೃಷ್ಣ ಅದೇನು ಮಾಡಲೇ ಇಲ್ಲ. ಅದು ಯಾರ್ಯಾರೋ ಇದ್ದಾರಂತೆ ಈಗೆಲ್ಲ ಶಿಫ್ಟಿಂಗ್ ಇದ್ದಾರೆ. ಅದು ಪ್ಯಾಕರ್ಸ್ ಅಂಡ್ ಮೂವರ್ಸ್ಗೆ ವೈದಿಕರ ಮನೆ ಕೊಟ್ಟರೆ ಅಲ್ಲೇ ನಿಂತು ಬಿಡತ್ತೆ ಲಾರಿ. ಅದು ಏನೋ ತೆಗೆದಷ್ಟು ಬರ್ತಾ ಇರತ್ತೆ. ರಾವಣನ ಮೂಲ ಬಲ ಇದ್ದಾಗ ಅದು ಏನೋ ಸಾಮಾನ್ಯ ಮನೆ ಅಂದರೆ ಒಂದು 4 ಫರ್ನಿಚರ್. ಇದು ಇವ್ರದ್ದು ಏನಿದು, ಒಂದು ಸಣ್ಣ ದೇವರ ವಸ್ತ್ರ ಹಳೆಯದು ಬಿಡಲ್ಲ. ಅದು ಅವ್ರ ತಾತನ ಕಾಲದ್ದು ಅಂತ ಹೇಳಿ ಅದನ್ನ ಇಟ್ಟಿರ್ತೀವಿ. ಇದು ನಮ್ಮ ಅನುಭವ. ಬೇರೆ ವೈದಿಕರದೇನೋ ಗೊತ್ತಿಲ್ಲ. ಪ್ರಾಯ ವೈದಿಕರದ್ದು ಅದು ದೇವರು ಕೊಟ್ಟ ಮೆಂಟಲ್ ಸ್ಟೇಟಸ್. ಅದು ಮನೆ ಆಚೆ ಆದರೂ ಇರ್ತೀವಿ, ಪದಾರ್ಥ ಹೊರಗೆ ಬಿಡಲ್ಲ ಅಂತ. ನಾವೇ ಆಚೆ ಬಂದಿದ್ದೀವಿ. ಯಾಕೆ? ಮನೆ ತುಂಬ ಧಾನ್ಯ, ನಾವೇ ಆಚೆ ತುಂಬಿ ತುಳುಕೋದು ಅಂತ. ಸರಿ, ಇದಾದ ಮೇಲೆ ದೇವರು ಅವನ್ನೆಲ್ಲರನ್ನ ದ್ವಾರಕೆಗೆ ಶಿಫ್ಟ್ ಮಾಡಿದ. ಇವನು ಇವನ ಬಂದ. ಮಥುರೆಯಲ್ಲಿ ಕೃಷ್ಣ ಇದ್ದ. ಒಂದು ಕೊಟ್ಟ, ಅವನು ಬಿದ್ದ, ಆಮೇಲೆ ಎದ್ದ, ಅಟ್ಟಿಸಿಕೊಂಡು ಹೋದ. ರಣಛೋಡ್ರಾಯ್ ಅಂತಾರೆ ದೇವರನ್ನ. ಯುದ್ಧ ಬಿಟ್ಟು ಓಡಿ ಹೋದ ಹೇಡಿ ಅಂತ ನಾರ್ತ್ ಇಂಡಿಯಾದಲ್ಲಿ ರಣಛೋಡ್ರಾಯ್ ಅಂತ ಪೂಜೆ ಮಾಡ್ತಾರೆ ದೇವರನ್ನು. ಇದೇ ಸಂದರ್ಭದಲ್ಲಿ ಓಡೋಗೋದನ್ನು ಓಡಿ ಕಾಲಯವನ ಅಟ್ಟಿಸಿಕೊಂಡು ಬಂದಿಯಾನೆ. ಅಟ್ಟಿಸಿಕೊಂಡು ಬಂದಾಗ ಒಂದು ಇದನ್ನು ಪ್ರವೇಶ ಮಾಡಿದ ದೇವರು. ಗುಹೆಯನ್ನು ಪ್ರವೇಶ ಮಾಡಿ ಅಲ್ಲಿ ಅಂತರ್ಧಾನ ಆದ. ಅಲ್ಲಿ ಮಲಗಿದಂತಹ ಒಬ್ಬ ವ್ಯಕ್ತಿಯನ್ನು ನೋಡಿ ಇವನು ಒದ್ದ. ಅವನು ಯಾರು ಅಂದರೆ, ಅವನು ಎದ್ದ ಕೂಡಲೇ ಇವನು ಬಿದ್ದ ಬೂದಿಯಾಗಿ. ಮುಚಕುಂದಸ್ತು ರಾಜರ್ಷಿ ಪಾದಸ್ಪರ್ಶಾವಬೋಧಿತ ನಿದ್ರಾಚ್ಛೇದೇನ ಚುಕ್ರೋಧ. ಅವನು ಯಾರು ಏನು ಎತ್ತ ಅಂದರೆ, ಸವೈ ಮಾಂಧಾತೃತನಯ, ಮಾಂಧಾತನ ಚಕ್ರವರ್ತಿಯ ಮಗ ಅವನು ಮುಚಕುಂದ. ಅವನು ದೇವತೆಗಳಿಗೆ ಉಪಕಾರ ಮಾಡಿ, ಏನು ಬೇಕು ಅಂದರೆ ನನಗೆ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿರಬೇಕು, ಅವ್ರು ಯಾರಿಲ್ಲ, ಎಲ್ಲ ಹೋಗಿಬಿಟ್ಟಿದ್ದಾರೆ ಅಂದರು. ದೇವಮಾನ ಮನುಷ್ಯಮಾನ ವ್ಯತ್ಯಾಸ. ದೇವಲೋಕದಲ್ಲಿ 3 ತಿಂಗಳಿದ್ದು ಬಂದರೆ ಇಲ್ಲಿ 90, ಅಲ್ಲಿಯ 90 ದಿವಸ, ಇಲ್ಲಿ 90 ವರ್ಷ. ಯಾರು ಇರೋದೇ ಇಲ್ಲ. ಮತ್ತೇನು ಬೇಕು ಹೇಳು? ಒಳ್ಳೆ ನಿದ್ದೆ ಮಾಡ್ತೇನೆ, ಯಾರು ಎಬ್ಬಿಸ್ತಾರೆ ಅವರು ಕಣ್ಣಿನಿಂದ ಬರುವ ಅಗ್ನಿಯಿಂದ ಸುಟ್ಟು ಬೂದಿ ಆಗಬೇಕು. ಹಾಗೆ ಆಗೋಯ್ತು. ಆದಮೇಲೆ ಎದುರಿಗೆ ಬಂದು ದೇವರು ನಿಲ್ತಾನೆ. ಏನು ಆನಂದ ಆಯಿತು ಅವನು. ದೇವರು ಅಂತ ಗೊತ್ತಿಲ್ಲ, ಏನೋ ಒಂದು ಆನಂದ ಆಗ್ತಾ ಇದೆ. ಕೋಭವಾನಿಹ ಸಂಪ್ರಾಪ್ತ ವಿಪಿನೇ ಗಿರಿಗಖ್ವರೆ. ತಾವು ಯಾರು? ತಮ್ಮ ನೋಡಿದ್ರೆ ಏನೋ ಒಂದು ಆನಂದ ಆಗ್ತಾ ಇದೆ. ಏನೋ ವಿಶಿಷ್ಟವಾದ ವ್ಯಕ್ತಿ ಇರಬೇಕು. ದೇವರನ್ನ ನಾನು ಯಾರು ಅಂತ ಹೇಳಪ್ಪ? ಅನಂತ ಗುಣಪೂರ್ಣನಾದ ದೇವರು ಕೃಷ್ಣನಾಗಿ ಅವತಾರ ಮಾಡಿದ್ದೀನಿ ನಾನು. ನನ್ನ ಗುಣಗಳನ್ನು ಎಣಿಸ್ಲಿಕ್ಕಾಗಲ್ಲ, ಇದೇ ನನ್ನ ಮಹಿಮೆ ಅಂತ. ಮಿಥಿನಿ ಪರಮಣ್ವಂಬು ಕಣಂಗಳ ನೈದಬಹುದು ಪರಿಗಣತಿಯನು. ಮಾಧವನಾನಂದಾದಿ ಗುಣಗಳನಾದಿ ಕಾಲದಿಂ ಅಗಣಿತವೆಂಬುದೇ ಫಲವಿದು ಬಾಳುದುದಕ್ಕೆ.
ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಭೂಮಿಯ ಮೇಲಿನ ಧೂಳಿನ ಕಣ, ನೀರಿನ ಕಣಗಳನ್ನು ಎಣಿಸ್ಬೋದು, ನನ್ನ ಗುಣಗಳನ್ನು ಎಣಿಸ್ಲಿಕ್ಕಾಗಲ್ಲ. ತ್ರೇತಾಯುಗೆ ಪ್ರಸುಪ್ತೋಸಿ ವಿಧಿತೋ ಮೇಸಿ ನಾರದಾತೆ ಇದಂ ಕಲಿಯುಗಂ ವಿದ್ಧಿ ಕಿಮನ್ವತ್ಕರವಾಣಿತೆ. ನೀನು ತ್ರೇತಾಯುಗದಲ್ಲಿ ಮಲಗಿರೋದು, ಈ ಕಲಿಯುಗ ಆಲ್ಮೋಸ್ಟ್ ಪ್ರಾರಂಭ ಆಗಿದೆ. 2 ಯುಗ ಬಿದ್ದುಕೊಂಡಿದ್ನ. ಹೌದಪ್ಪ, ನನಗೆ ನಾರದರು ಹೇಳಿದ್ರು ಅಲ್ಲಿದ್ದಾನೆ, ಉದ್ಧಾರ ಮಾಡುವಂತ ಬಂದಿದ್ದೀನಿ, ಏನಾದರೂ ಕೇಳು ಅಂದಾಗ ಅವನು ಅಳತಾನೆ. ನಮ್ಮಪ್ಪ ನಿನ್ನ ದರ್ಶನದಕ್ಕಿನ್ನ ಇನ್ನೇನು ಬೇಕು, ನಾನು ಏನೇನೋ ಮಾಡಿಬಿಟ್ಟೆ ಅಂತ. ತುಂಬ ಚೆನ್ನಾಗಿದೆ ಅವನು ದೇವರಲ್ಲಿ ಬೇಡಿಕೊಂಬೋದು. ಸ್ವಾಮಿ, ನಾನು ಪುರಾರತೈರ್ ಹೇಮ ಪರಿಷ್ಕೃತೈಶ್ಚರನ್ ಮತಂಗಜೈರ್ವಾ ನರದೇವ ಸಂಜ್ಞಿತಃ ಸೈವ ಕಾಲೇನ ದುರತ್ಯೇನ ಕಲೇವರೋ ವಿಟ್ ಕೃಮಿ ಭಸ್ಮೆ ಸಂಜ್ಞಿತಃ. ನಾನು ಬಂಗಾರದ ರಥ ಮಾಡಿಸಿದೆ ಅಂದ. ಯಾವ ದೇವ್ರಿಗೆ? ದೇವ್ರಿಗಲ್ಲೋ ನಾ ಮಾಡಿಸ್ಕೊಂಡ್ಬಿಟ್ಟು. ರಾಜ ಅಂದರೆ ನಾನು ಕೂಡಬೇಕು, ಪ್ರಜೆಗಳಿಗೆ ಟ್ಯಾಕ್ಸ್ ಹಾಕಿ ಏನು ಓಡಾಡ್ದೆಲ್ಲ ಅಂದರು. ಈಗ ಗೊತ್ತಾಯಿತು, ವಯಸ್ಸಾದ ಮೇಲೆ ದೇಹಕ್ಕೆ ಏನು ಬೆಲೆ ಇಲ್ಲ. ಮನುಷ್ಯನಿಗೆ ಸಂಪಾದನೆ ಇದ್ದಾಗ, ದೇಹದ ಆರೋಗ್ಯ ಇದ್ದಾಗ, ಆ ಗತ್ತು ಗಿತ್ತು ಎಲ್ಲ ಆ ಮೂಲೆ ಗುಂಪಾದಾಗ ಏನು ಕಿಮ್ಮತ್ತಿರಲ್ಲ. ಇನ್ನೂ ಅವನು ತುಂಬ ಹೊಟ್ಟೆ ಉರಿಸಿದ್ದ ಅಂದರೆ ಸೆಕೆಂಡ್ ಇನ್ನಿಂಗ್ ಶುರು ಆಗಿರುತ್ತೆ. ಆಗ ನೀವು ಮಾಡಿದ್ದು ಮುಚ್ಚ್ರಿ ಬಾಯಿ ಅಂತ. ಅವನು ಪ್ರತಿಯೊಂದು ಹೇಳಬೇಕಾದ್ರೂ ಪ್ರಿಫಿಕ್ಸ್ ಹೇಳೇ ಹೇಳೋದು. ನೀವು ಮಾಡಿದ್ದು ನಾ ಏನು ಮಾಡೋದು ತಪ್ಪಾಯಿತು ಈಗ ಹಾಕೋ, ಈಗಲ್ಲ ಆಗ ಮತ್ತೆ ತಪ್ಪಾಯಿತು ಅನ್ನೋದಕ್ಕೂ ಬೆಲೆ ಇರೋದಿಲ್ಲ. ಕಲೇವರೇಸ್ಮಿನ್ ಘಟಗುಡ್ಡೆ ಸನ್ನಿಭೆ ನಿರೂಢಮಾನೋ ನರದೇವ ಇತ್ಯಹಂ. ಮಡಿಕೆ ಕುಡಿಕೆಗೂ ಅತ್ತತ್ತವಾದ ಈ ದೇಹವನ್ನು ನರದೇವ ಅಂತ ಮೆರೆದೆ. ಸ್ವಾಮಿ, ನನ್ನ ಜೀವನದಲ್ಲಿ ಒಳ್ಳೆಯ ಒಂದು ಘಟನೆ ಏನು ಗೊತ್ತಾ? ನನ್ನ ಸಂಪತ್ತೆಲ್ಲ ಹೋಗಿದ್ದು ಅಂದ. ಯಾಕೆ? ಒಂದು ವೇಳೆ ಸಂಪತ್ತಿದ್ದಿದ್ರೆ ನೀ ಸಿಗ್ತಿರ್ಲಿಲ್ಲೋ ನಮ್ಮಪ್ಪ. ಮೊನ್ನೆ ಮಮಾನುಗ್ರಹ ಈಶತೆ ಕೃತೋ ರಾಜ್ಯಾನುಬಂಧಾಪಗಮೋ ಯದೃಚ್ಛಯ. ಇದು ಹೋಗಿದ್ದಕ್ಕೆ ನೀನು ಸಿಕ್ಕದಿ. ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ಬಾಗಿ ನಾಚುತ್ತಲಿದ್ದೆ, ಹೆಂಡತಿ ಸಲದತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ, ಅದದ್ದೆಲ್ಲ ಬಳಿತೆ ಆಯಿತು. ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು, ಅದದ್ದೆಲ್ಲ ಬಳಿತೆ ಆಯಿತು. ತುಳಸಿ ಮಾಲೆ ಹಾಕುವುದಕ್ಕೆ ಅರಸನತೆ ಗರವಿಸುತ್ತಿದ್ದೆ, ಸರಸಿಜಾಕ್ಷ ನಮ್ಮ ಪುರಂದರ ವಿಠಲನು ತುಳಸಿ ಮಾಲೆ ಹಾಕಿಸಿದನು, ಅದದ್ದೆಲ್ಲ ಬಳಿತೆ ಆಯಿತು. ಇದು ನನ್ನ ಭಾಗ್ಯ ಅಂದ. ನೀನು ಬದರಿಯಲ್ಲಿರುವಂಥ ದೇವರು ಅವನಿಗೆ ಬದರಿಯಲ್ಲಿ ಇರೋ ವ್ಯವಸ್ಥೆಯನ್ನು ಮಾಡಿಯಾನೆ. ಇವತ್ತಿಗೂ ಇದ್ದಾನೆ. ಮನುಷ್ಯರಿಗೆ ಅಗಮ್ಯ ಅಗೋಚರ. ಅಲ್ಲಿ ಅವನು ಮುಚಕುಂದ ಮಹಾರಾಜ, ಇದನ್ನು ಮುಚಕುಂದ ವರದ ಅಂತಾದ. ಇದಾದ ಮೇಲೆ ಕಾಲಯವನನ ಸಂಪತ್ತೆಲ್ಲ ತೆಗೆದುಕೊಂಡು ಹೋಗ್ಬೇಕಾದ್ರೆ ಜರಾಸಂಧನಿಗೆ ಗೊತ್ತಾಯ್ತು. ಯುದ್ಧಕ್ಕೆ ಬಂದರು, ಅವನ್ನೆಲ್ಲ ಹೊಡೆದು ದೇವರು ವಾಪಸ್ಸು ತನ್ನ ಊರಿಗೆ ಬಂದ್ಯಾನೆ. ಏನಾದರೂ ಮಾಡಿ ರುಕ್ಮಿಣಿಯನ್ನು ಕೊಡಬಾರದು ಅಂತ ಇವರು ಕಡೆ ಪ್ಲ್ಯಾನ್ ಅದು ಮಾಡಿದ್ರು. ಕೃಷ್ಣನಿಗೂ ರುಕ್ಮಿಣಿಗೂ ವಿವಾಹ ಆಗದಂತೆ. ಅದಕ್ಕೇನು ಮಾಡೋಣ, ಏನು ಮಾಡೋದೋ ಏನೋ, ನಾವು ಅರೇಂಜರ್ ಮ್ಯಾರೇಜ್ ಮಾಡೋಣ, ಸ್ವಯಂವರ ಬೇಡ ಅಂತ ಶಿಶುಪಾಲನ ಕೊಟ್ಟು ಅಂದಾಗ ರುಕ್ಮಿಣಿ ಪತ್ರವನ್ನು ಬರೆದೇಳಿ. ಇಲ್ಲಿ ರುಕ್ಮಿಣಿ ಪತ್ರದ ಬಗ್ಗೆ ಏನಿಲ್ಲ. ಭಾಗವತದಲ್ಲಿ ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಂಸ್ತೆ ನಿರ್ವಿಶ್ಯ ಕರ್ಣ ವಿವರಂ ಹರತೋಂಗ ತಾಪಂ ರೂಪಂ ಪರಂ ಭುವನ ಮಂಗಲ ಮಂಗಲಂತೆ ತ್ವಯ್ಯಚ್ಯುತ ವಿಶತಿ ಚಿತ್ರಂ ಅಪತ್ರಪಮ್ಮೆ. ಇಲ್ಲೊಂದೆರಡು ಮಾತಂತೂ ಇದೆ, ಆದರೆ ಇದಕ್ಕೆ ಅಫಿಷಿಯಲ್ ಆಗಿ ರುಕ್ಮಿಣಿ ಪತ್ರ ಅಂತ ಹೆಸರು ಕೊಟ್ಟಿಲ್ಲ. ರುಕ್ಮಿಣ್ಯುವಾಚ ಅಹತ್ವ ಇದಿ ಗೋವಿಂದಂ ಗೋವಿಂದಂ ಅನಾನೀಯ ಚ ರುಕ್ಮಿಣಿ ಮೇ ಕುಂಡಿನಂ ನ ಪ್ರವೇಕ್ಷ್ಯಾಮಿ ಸತ್ಯಮೇ ತದ್ಬ್ರವೀಮ್ಯಹಂ. ಪರಮಾತ್ಮ ರುಕ್ಮಿಣಿಯನ್ನು ಹರಣ ಮಾಡಬೇಕು. ಅವಳು ಪತ್ರವನ್ನು ಬರೆದಿದ್ಲು. ಪತ್ರವನ್ನು ನೋಡಿದ ಕೂಡಲೇ ಕೃಷ್ಣ ಅವಶ್ಯ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅದೇನು ಹೇಳಲಿಲ್ಲ, ವಾಪ ಬಂದೇ ಬಿಟ್ಟ ದೇವರು. ಚೆನ್ನಾಗಿದೆ ಆ ಪತ್ರ. ಕಾತ್ವಾ ಮುಕುಂದ. ಚಂದ ಅಂದರೆ ಏನದು? ಲಕ್ಷ್ಮೀದೇವಿ ಬರೆದದ್ದಲ್ಲ. ನಿಮ್ಮೆಲ್ಲರ ಭಾಗ್ಯ ವೇದವ್ಯಾಸ ದೇವರು ಎಡಿಟ್ ಮಾಡಿ ಹಾಕಿದ್ದಾರೆ ಅದನ್ನು ಭಾಗವತದಲ್ಲಿ. ರುಕ್ಮಿಣಿಯ ಪತ್ರ ಅಂದರೆ ಅದು ಸಾಕ್ಷಾತ್ ಜಗದಂಬೆ ಬರೆಯೋದು ದೇವರಿಗೆ. ಕಾತ್ವಾ ಮುಕುಂದ ಮಹತಿ ಗುಣರೂಪಶೀಲ ವಿದ್ಯಾವಯೋ ದ್ರವಿಣಧಾಮಭಿರ್ ಆತ್ಮತುಲ್ಯಂ ಕ್ರೀಡಾವತಿ ಕುಲವತಿ ನವರಣೀತ ಕನ್ಯಾ ಕಾಲೇ ನರಸಿಂಹ ನರಲೋಕ ಮನೋಭಿರಾಮಂ.
ನೀನು ನರರಿಗೆ ಮತ್ತು ಲೋಕಕ್ಕೆ ಆನಂದ ಕೊಡುವವನು. ನರರು ಅಂದರೆ ಮುಕ್ತರು ಅಂತ. ರ ಅಂದರೆ ನಾಶ ಅಂತ, ರಿಂಕ್ಷಯ. ನ ಅಂದರೆ ಇಲ್ಲ, ನಾಶ ಇಲ್ಲದ ಮುಕ್ತರಿಗೆ ನರ ಅಂತ. ಲೋಕ ಅಂದರೆ ಲೋಕಲ್, ನಾವೆಲ್ಲ. ಇಬ್ಬರಿಗೂ ನೀನು ನರಸಿಂಹ. ಕಾಲೇ ನೃಸಿಂಹ ನರ ಲೋಕ ಮನೋಭಿರಾಮಂ. ನಿನ್ನನ್ನೇ ನಾನು ಮದುವೆ ಆಗ್ತೇನೆ, ನಿನ್ನನ್ನು ಯಾರು ಬಿಡ್ತಾರೆ? ಅದಕ್ಕೆಲ್ಲ ತುಂಬ ಸುಂದರವಾದ ಅರ್ಥಗಳು ಬರೀತಾರೆ ಸತ್ಯಧರ್ಮರು. ಹೌದು, ಮದುವೆ ಆಗ್ಬೇಕಾದ್ರೆ ವಿಚಾರಿಸಿ ಆಗಬೇಕು. ಏನೋ ಪ್ರೇಮ ಪ್ರೀತಿ ಅಂತ ಅರ್ಜೆಂಟಾಗಿ ಆಮೇಲೆ ಹುಡುಗಂಗೆ ಕೆಲಸವಿಲ್ಲ ಕಾರ್ಯವಿಲ್ಲ ಅಂತ ಗೊತ್ತಾದ್ರೆ ಏನು ಸಾಯಬೇಕು? 4 ಜನನ ವಿಚಾರಿಸಿ, ಅತಿವೃಷ್ಟಿ ಅನಾವೃಷ್ಟಿ ಹಿಂದೇನು ವಿಚಾರಿಸಿರಲಿಲ್ಲ, ಕೊಟ್ಟುಬಿಡೋರಂತೆ. ನಿಮ್ಮ ಮಗಳನ್ನ ಮಗನ ಕೊಡೋ, ಆಯಿತು ನಾ ಮಾತು ಕೊಟ್ಟೇನೆ ಕೊಡ್ತೇನೆ. ಮನೇಲಿ ಪಾಪ ಹೆಂಡತಿ ಹೊಡ್ಕೊಂಬ, ಏನು ರೀ ಕೆಲಸವಿಲ್ಲ ಕಾರ್ಯ ಇಲ್ಲ, ಅವನು ಕೊಡ್ತೇನೆ ಅಂದೇರಿ, ಬಾಯಿ ಮುಚ್ಚೆ ನಾನು ನೀನು ಇಲ್ವಾ ಅಂತ ಅವನನ್ನೋನು. ಆಗ ಅವಳನ್ನೋ, ನಿಮ್ಮನ್ನು ಕಟ್ಕೊಂಡ ಮೇಲೆ ನಂಗೆ ಜ್ಞಾನ ಬಂದಿದ್ದು, ನಿಮ್ಮಂಥವ್ರಿಗೆ ಅಪ್ರಾಣೆ ಕೊಡಬಾರ್ದು ಅಂತ, ಅದಕ್ಕೆ ಬೇಡ ಅಂದಿದ್ದು ನಿಮ್ಮ ಅಣ್ಣ ಅವನು ಅಂತ. ಹೀಗೆಲ್ಲ ಇರೋದು. ಆದರೂ 50-60 ವರ್ಷ ದಾಂಪತ್ಯ ಜೀವನ ಈಗೆಷ್ಟು ವಿಚಾರಿಸೋದು. ಇವು 108 ವಿಚಾರಿಸ್ತಾರೆ. ಅದರಲ್ಲೂ ಗಂಡಿನಕ್ಕಿನ್ನ ಹೆಣ್ಣಿನ ಕಡೆ ವಿಚಾರಿಸೋದು ಜಾಸ್ತಿ. ಹುಡುಗನ ಕೆಲಸ ಇದೆಯಾ, ಕಾರ್ಯ ಇದೆಯಾ, ಸೈಟ್ ಇದೆಯಾ, ಮನೆ ಇದೆಯಾ, ಅವರಿದಾರ ಇವರಿದಾರ, 108 ವಿಚಾರಿಸಿ ಪ್ರಾಣ. ಹೌದು, ಅದು ತಂದೆ ತಾಯಿನ ಆಗಾಗ ಅವ್ರ ಪೊಸಿಷನ್ ಚೇಂಜ್ ಆಗ್ತಾ ಇರತ್ತೆ. ಫರ್ನಿಚರ್ಸು ರಾಹು ಕೇತುನ ಈಗ ಹೀಗೆಲ್ಲ ಆಗಿದೆ. ಹಾಗಾಗಿ ಕಾತ್ವ ಮುಕುಂದ ಮಹತೀ ಗುಣ. ನೀ ಯಾರನ್ನು ವಿಚಾರಿಸ್ದೆ? ಮಹತೀ ಗುಣ. ನಾರದರ ಕೈಯಲ್ಲಿರೋ ವೀಣೆ ಹೆಸರು ಮಹತಿ ಅಂತ. ಆ ಮಹತೀ ಗುಣ ಅಂದರೆ ವೀಣಾಪಾಣಿಯಾದ ನಾರದರನ್ನು ವಿಚಾರಿಸಿದೆ, ಅವ್ರು ನಿನ್ನ ಹೆಸರು ಹೇಳಿದ್ರು. ರೂಪವಂತನಾದ ಮನ್ಮಥನನ್ನು ಕೇಳದೆ, ಅವನು ನಿನ್ನನ್ನೇ ಪ್ರಪೋಸ್ ಮಾಡಿದ. ಅಂದರೆ ಬೇರೆ ಬೇರೆ ಆ್ಯಂಗಲಲ್ಲಿ ಚೆನ್ನಾಗಿರೋರು ಯಾರಾದರೂ ಇದ್ದಾರ? ನಾರಾಯಣಾಚಾರ್ಯ ಅಂದರು. ಮಹತೀ ಗುಣ ರೂಪ ಶೀಲ. ಚೆನ್ನಾಗಿದ್ರೆ ಇದೊಂದು ಸಮಸ್ಯೆ. ಊರವ್ರನ್ನೆಲ್ಲ ನೋಡ್ತಾ ಇದ್ರೆ ಅವನು ಹೆಂಡತಿಗೆ ಮೈ ಉರಿದೋಗತ್ತೆ. ಅವ್ರು ಚೆನ್ನಾಗಿರಬೇಕು, ತಲೆ ಬಗ್ಸಿದ್ದು ಎತ್ತಲೇಬಾರ್ದು. ಆ ಥರ ಹುಡುಗ ಯಾರು? ಅದಕ್ಕೆ ಶೀಲವಂತರಾದ ಸನಕ ಸನಂದನಾದಿಗಳನ್ನು ಕೇಳಿದ್ರು. ನಮ್ಮ ಬಾಸ್ ನಾರಾಯಣಾಚಾರ್ ತಲೆ ಎತ್ತೋದೇ ಇಲ್ಲ, ಅಷ್ಟು ಮುದ್ದಾಗಿದ್ದಾನೆ ಅಂತ. ಸರಿ, ಎಲ್ಲ ಸರಿ, ತಲೆ ಎತ್ತಲ್ಲ, ರೂಪ ಎಲ್ಲ ಇದೆ, ಓದಬೇಕಲ್ರಿ. ಒಬ್ಬನಿಗೆ ಹೇಳಿದ್ರು 64 ವಿದ್ಯೆ ಬರುತ್ತೆ ನಮ್ಮ ಹುಡುಗನಿಗೆ, 64ಅಲ್ಲಿ 4 ಆಗಿಲ್ಲ, ಅದು 60 ಬರುತ್ತೆ ಅಂದರು. ಆ 4 ಯಾವುದು ಬರದೇ ಇರೋದು? ಅವನು ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಸ್ವಬುದ್ಧಿ ಇಲ್ಲ, ಮಂದಿ ಹೇಳೋದು ಕೇಳಲ್ಲ ಅಂದರು. ನೀವೇ ಇಟ್ಕೊಳ್ರಿ ಅಂದರು. 60 ಇದ್ದು ಇನ್ನು 4 ಬರಲ್ಲ ಅಂದರೆ ಗತಿ ಏನು? ಓದಿಲ್ಲ. ಹೀಗಾಗಿ ಶೀಲವಂತ ಎಲ್ಲ ಸರಿ. ವಿದ್ಯಾಭಿಮಾನಿಯಾದ ಸರಸ್ವತಿಯನ್ನು ಕೇಳದೆ, ಆವಯ ತುಂಬ ವಯಸ್ಸಾದ ಬ್ರಹ್ಮದೇವರನ್ನು ಕೇಳದೆ, ವಿದ್ಯಾವಯೋ ದ್ರವಿಣಧಾಮ. ದ್ರವಿಣ ಅಂದರೆ ಹಣವೇ ಧಾಮ, ಮನೆಯಾಗಿ ಉಳ್ಳ ಕುಬೇರನ್ನು ಕೇಳದೆ, ಯುನಾನಿಮಸ್ ಆಗಿ ನಿನ್ನ ಹೆಸರೇ ಹೇಳಿದ್ದಾರೆ. ಆದ್ದರಿಂದ ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಸತ್ಯಧರ್ಮರು. ಕಾತ್ವ ಮುಕುಂದ ಮಹತಿ ಗುಣ ರೂಪಶೀಲ ವಿದ್ಯಾವಯೋ ದ್ರವಿಣಧಾಮ ಬಿರಾತ್ಮತುಲ್ಯಂ. ಅಲ್ಲೊಂದು ಹೇಳಿದ್ದಾರೆ, ನೀನು ಅರಮನೆಗೆ ಬಂದು ನನ್ನನ್ನು ಹೇಗೆ ಹಾರಿಸ್ಕೊಂಡು ಹೋಗೋದು ಅಂತ ನಿನಗೆ ಆಶ್ಚರ್ಯ ಅಲ್ಲ? ಅಥವಾ ಅದು ಕಷ್ಟ? ಅದರಲ್ಲಿ ಒಂದು ಕ್ಲಾಸ್ ಹಾಕಿದ್ಲು. ಅರಮನೆ ಒಳಗೆ ಬಂದು ನಮ್ಮ ಬಂಧು ಬಳಗಕ್ಕೆ ಏನೂ ತೊಂದರೆ ಕೊಡದೆ ನಾನು ಕರ್ಕೊಂಡು ಹೋಗೋದು ಹೇಗೆ? ಬುದ್ಧಿವಂತಿಗೆ ನೋಡಿ ಮಾತಲ್ಲೇ ಜೋಡಿಸ್ಬಿಡೋದು. ಅದನ್ನು ಹೇಳ್ತಾ ಅದನ್ನು ಸೇರಿಸಿ ಹೇಳಿ ಮಾತಾಡೋದು ಕೆಲವು ಬುದ್ಧಿವಂತಿಗೆ ಇರುತ್ತೆ. ನಮ್ಮವ್ರು ಹೊಡಿಬಾರ್ದು ಅಂತ ಸಪ್ರೇಟಾಗಿ ಹೇಳಿಲ್ಲ. ನಮ್ಮವ್ರು ಹೊಡಿದೇ ನೀನು ಹೇಗೆ ಕರ್ಕೊಂಡು ಹೋಗೋದು ಅಂತ ನೀನೇ ವಿಚಾರ ಮಾಡ್ತಾ ಇರ್ತಿ. ಯಾರ್ದೋ ಮನೆಗೆ ಹೋದಾಗ ಹೇಳೇ ಬಿಡೋದು, ನೀವು ದಿನ ಮಾಡಿದಾಗ ಚಪಾತಿ ಮಾಡಿದ್ರೆ ಸಾಕು ಅಂತ. ಅವರು ಚಪಾತಿ ಎಂದೂ ಮಾಡೇ ಗೊತ್ತಿಲ್ಲ. ನೀವು ದಿನ ಮಾಡಿದಾಗ ನಮಗೂ ಮಾಡಿದ್ರೆ ಸಾಕು, ನೀವು ಮಾಡ್ಕೊಂಡಿದ್ದು ಹಾಕಿದ್ರೂ ಸಾಕು ಅಂತ ಹೇಳಿ. ಅವ್ರಂದ್ರೆ ನಾವು ಇವತ್ತು ಊಟವೇ ಮಾಡ್ತಾ ಇಲ್ಲ ಮನೆಯಲ್ಲಿ ಅಂತ. ನಾನು ಹೇಳಿದ್ರೆ ಊಟ ಬೇಡ, ಚಪಾತಿ ಸಾಕು ಅಂತ. ಹಾಗೆ ಸರಿ, ಇಷ್ಟೆಲ್ಲ ಆದಮೇಲೆ ಪರಮಾತ್ಮ ಬಂದಿಯಾನೆ. ರುಕ್ಮಿಣಿ ತಭವದ್ರಾಜತ್. ರುಕ್ಮಿಣಿ ದೇವಿ ಕಾಯ್ತಾ ಇದ್ಲು. ಪೂಜೆ ಎಲ್ಲ ಮುಗಿದಿದೆ, ಊರಾಚೆ ಇರೋ ದೇವಸ್ಥಾನ. ಇಲ್ಲಿ ಹೇಳಿರೋದು ಅವರ ಕುಲದೇವಿ ಯಾರು ಅಂತಂದರೆ ಇಂದ್ರಾಣಿ ಅಂತ. ಭಾಗವತದಲ್ಲಿ ಇವಳ ಹೆಸರು ಹೇಳಿದೆ, ಉಮಾದೇವಿದು. ಆದರೆ ರಾಜರೆಲ್ಲ ಇಂದ್ರಾಣಿ ಪೂಜೆ ಮಾಡೋರು. ಆಮೇಲೆ ಯಾರೋ ಹೇಳಿದ್ರು ಇಂದ್ರಾಣಿ ಪೂಜೆಯನ್ನು ಎಲ್ಲರೂ ಮಾಡಬೇಕು ಅಂತಾನೆ. ವರಪೂಜೆ ದಿವಸ ಇಂದ್ರಾಣಿ ಪೂಜೆಯನ್ನು ಮಾಡಿಸ್ತಾರೆ ಅಂತ. ಅದೇ ಇಂದ್ರಾಣಿ ಪೂಜೆ. ಇಂದ್ರಾಣಿ ಅಂತರ್ಗತವಾಗಿ ಗೌರಿ ದೇವಿ, ಗೌರಿ ಅಂತರ್ಗತವಾಗಿ ಭಾರತೀ ದೇವಿ, ಲಕ್ಷ್ಮೀ ದೇವಿ. ಸರಿ 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 ಇಂದ್ರಾಣಿ ಪೂಜೆಯನ್ನು ಇಲ್ಲಿ ಮಾಡಿದ್ರು. ಕೃತೇತ ದೇವ ಕಾರ್ಯ. ಅದು ಯಾಕೆ ಅಂದರೆ ಒಬ್ಬರು ಅಂದರು, ದಾಸರು ಇಂದ್ರಾಣಿ ಪೂಜೆ ಅಂತ ಬರೆದಿದ್ದಾರೆ, ಅಂಬಿಕಾ ಪೂಜೆ ಅಂತಾನು ಬರೆದಿದ್ದಾರೆ ಇದರಲ್ಲಿ.
ಅಂಬಿಕಾ ಒಂದಾಯಿತು. ಇಂದ್ರಾಣಿ, ಇಂದ್ರದೇವರ ಹೆಂಡತಿ ಪೂಜೆಯನ್ನು ರಾಜರು ಮಾಡೋರಂತೆ, ಕ್ಷತ್ರಿಯರು. ಅವಳೇ ಅಲ್ಲ, ರಾಜರ ಪರಂಪರೆಗೆ ಬರೋದು. ಇಲ್ಲೂ ನಮಗೂ ಹೇಳಿದ್ದಾರೆ ಅಂದರು. ಸರಿ, ಕೃಷ್ಣ ಬಂದ. ಕೃಷ್ಣ ಬರೋ ಕಾಲಕ್ಕೆ ಅವಳ ಸೌಂದರ್ಯ 100 ಪಟ್ಟು ಜಾಸ್ತಿ ಆಗೋಯ್ತು. ಮೊದಲೇ ಚೆನ್ನಾಗಿದ್ಲು, ದೇವರನ್ನು ನೋಡಿ ತನ್ನ ಸೌಂದರ್ಯವನ್ನು ಜಾಸ್ತಿ ಮಾಡಿಕೊಂಡು ರಥದಿಂದ ರಥಕ್ಕೆ ಬಂದರು. ಇವರೆಲ್ಲ ಕಾಯೋರ್ಗೆ ಇವರೆಲ್ಲ ಬಿದ್ದೋದ್ರು. ಅವರು ಯಾರು ಕೃಷ್ಣ ಬಂದಾಗ ಶೂಟ್ ಅಟ್ ಸೈಟ್ ಅಂದರು. ರುಕ್ಮಿಣಿ ಸೌಂದರ್ಯವನ್ನು ನೋಡಿ ಬಿದ್ದವರು. ಆಮೇಲೆ ಎದ್ದಿದ್ದು ಯಾವಾಗ ಅಂದರು, ರುಕ್ಮಿಣಿ ಮಗನ ಉಪನಯನಕ್ಕೆ ಎದ್ದಂತ. ಎಲ್ಲಿ ಹುಡುಗಿ ಅಂದ್ರು. ಇನ್ನೆಲ್ಲಿ ಹುಡುಗಿನ? ರುಕ್ಮಿಣಿ ಆಂಟಿ ಮಗನ ಮುಂಜಿ ಅಂದರು ಅವರು. ಓಹೋ, ಸರಿ, ನಾವೆಲ್ಲಿ ಅಂದರು. 2ನೇ ಪಂಕ್ತಿ ಗೋಮ ಆಗಿದೆ, ಅಲ್ಲಿ ಕುಕ್ಕರ್ ಬಡೀರಿ. ಇಷ್ಟೊತ್ತವರೆಗೂ ಎಲ್ಲಿ ಹೋಗಿ ಕೋಮಾಕ್ಕೆ ಹೋಗಿದ್ರಿ, ಗೋಮ ಆದಮೇಲೆ ಬಂದ್ರಿ ಅಂಥೇಳಿ. ಪರಮಾತ್ಮ ಎಲ್ಲಿ, ರುಕ್ಮಿಣಿ ದೇವಿಯಲ್ಲಿ ನಮ್ಮ ವಾದರಾಜರಂತಾರೆ, ಯಾರ್ಯಾರು ಯಾವ ಯಾವ ಅವಯವದಿಂದ ರುಕ್ಮಿಣಿಯನ್ನು ಕುದೃಷ್ಟಿಯಿಂದ ನೋಡಿದ್ರು ಅದನ್ನೇ ಕಿತ್ತಿಟ್ಟಂತೆ. ಕಣ್ಣಿನಿಂದ ನೋಡಿದ್ರು ಕಣ್ಣು ಕಿತ್ತಿಟ್ಬಿಟ್ಟ, ತಲೆಯೆಲ್ಲ ಮಾತಾಡಿದ್ರು ತಲೆ ಹೊರಳಿಸ್ದ. ಹೀಗೆ ದೇವರು ಬಾಣವನ್ನು ಬಿಟ್ಟು ಕೃಷ್ಣ ಕರೆದುಕೊಂಡು ಹೋದಾಗ ರುಕ್ಮಿ ಯುದ್ಧಕ್ಕೆ ಬಂದ. ನಾನು ನನ್ನ ತಂಗಿಯನ್ನು ಕರ್ಕೊಂಡು ಬರಲಿಲ್ಲ ಅಂದರೆ ಊರೊಳಗೆ ಪ್ರವೇಶವೇ ಮಾಡಲ್ಲ ಅಂದ ಅವನು. ಬಿಟ್ಕೋ ಅಂದರು. ಯುದ್ಧ ಆಯಿತು. ನರ್ಮದಾ ತೀರದಲ್ಲಿ ಭಯಾನಕವಾದ ಯುದ್ಧ ಆಗಿ ಇನ್ನೇನು ಬಾಣ ತೆಗೆದು ಅವನ ತಲೆ ಕೆಳಗೆ ಹಾಕಬೇಕು. ರುಕ್ಮಿಣಿ ಕೈ ಹಿಡ್ಕೊಂಬಿಟ್ಲು. ಸ್ವಾಮಿ ಬೇಡ. ಯಾಕೆ? ಏನೋ ನಮ್ಮ ಅಣ್ಣ ಅಲ್ಲ, ಸೆಂಟಿಮೆಂಟ್ಸ ಅಂದರು. ನೀವು ದೊಡ್ಡದಾಗಂತೀರಿ. ಪರಮಾತ್ಮನ ಮತ್ತು ಲಕ್ಷ್ಮೀದೇವಿಯ ಅಭಿಪ್ರಾಯದಲ್ಲಿ ಭೇದ ಇರೋದಿಲ್ಲ. ಯಾವ ಭೇದವೂ ಇಲ್ಲ. ಮಾಡೆಲಿಂಗ್ ಮಾಡಲು ಅಂದರು ಶ್ರೀಮದಾಚಾರ್ಯರು. ತವರು ಮನೆ ಮೇಲೆ ಹೆಣ್ಣು ಮಕ್ಕಳಿಗೆ ಪ್ರೀತಿ ಹೆಚ್ಚು. ಅವ್ರು ಏನು ಮಾಡಿದ್ರು ಬಿಟ್ಕೊಡಲ್ಲ. ಇದು ಎಲ್ಲ ಹೆಣ್ಣುಮಕ್ಳಿಗೂ ಇರುತ್ತೆ, ಎಲ್ಲ ಗಂಡಸರಿಗೂ ಅನುಭವಕ್ಕೂ ಇರುತ್ತೆ. ಆ ಗಂಡನ್ನು ಅತ್ತೆ ಸುಮ್ಮನೆ ಬೈತಾ ಇರ್ತಾಳೆ ಮೆತ್ತಗೆ. ಇವನಂದ, ನಿಮ್ಮ ಮನೆಗೆ ಬರೋದೇ ಇಲ್ಲ, ನಿಮ್ಮಮ್ಮ ಬೈತಾರೆ. ನಿಮ್ಮನ್ನಲ್ದೆ ಇನ್ಯಾರನ್ರಿ ಬೈಬೇಕು ಪಾಪ? ಬೈಯೋರು ಬದುಕಕ್ಕೆ ಹೇಳೋದ್ರು, ಏನೋ ದೊಡ್ಡದಾಗಿ ಬೈಯೋದಂತ. ಇನ್ನು ನಮ್ಮ ಅಕ್ಕನ ಗಂಡಂಗೆ ನಮ್ಮಮ್ಮ ಹೊಡೆಯೋರು. ಎಷ್ಟು ವೈನವಾಗಿ ಸಂಸಾರ ಮಾಡ್ಕೊಂಡೆ, ನೀವು ಸಿಗೋದೇ ಇಲ್ಲ ಅಂತೇಳು. ಸರಿ, ಬೈಯೋದೇ ವಾಸಿ ಅಂದ ಅವನು. ಹೊಡೆಯೋದು ಗಿಡಿಯೋದು ಬೇಡ. ಹಾಗಾಗಿ ಅದು ಏನೋ ದೇವರು ಹಾಕ್ಬಿಟ್ಟಿರ್ತಾನೆ. ಎಷ್ಟು ಹೊಗಳ್ಗೋತಾರೋ ನಮ್ಮಮ್ಮ. ನೋಡ್ರಿ, ಲಕ್ಷ್ಮಿ ಅಂತ ಹೆಸರಿಗೆ ತಕ್ಕಾಗಿ 2 ಕಮಲ ಕೊಟ್ಬಿಟ್ರೆ ಕೂತೇ ಇರ್ತಾರಪ್ಪ. ನಿಮ್ಮಮ್ಮ ಇದ್ದಾರೆ, ಸದಾ ಕೆಲಸ ಸತ್ತೋಗ್ತಾ ಇರ್ತಾರೆ. ಕೆಲಸ ಮಾಡೋ ಅತ್ತೆ ಹೀಗೆ ಬೈಯೋದು ಬೇರೆ. ಹೀಗಾಗಿ ಅದು ಎಷ್ಟು ದೇವರ ಅಭಿಮಾನ ಹಾಕಿರ್ತಾನೋ. ಆಚಾರ್ಯರಂದರು ಅದನ್ನು ತೋರಿಸೋ ಸಲುವಾಗಿ ಹಾಗೆ ಮಾಡಿದ್ಲು. ಪರಮಾತ್ಮ ರುಕ್ಮಿಣಿಯನ್ನು ದ್ವಾರಕ ಕರ್ಕೊಂಬಂದ. ಅವನ ತಲೆ ಕೂದಲು ತೆಗೆದ. ದ್ವಾರಕಾಂ ಚಾಪಿ ಸಂಪ್ರಾಪ್ತೆ ರಾಮೇ ವೃಷ್ಟಿಬಲ. ಅವರು ಯುದ್ಧವನ್ನು ಮಾಡಿ ರುಕ್ಮಿಣ್ಯ ಕೇಶವಪ್ಪಾಣಿ ಜಗ್ರಾಹ ವಿಧಿವತ್ ಪ್ರಭು ಒಂದೇ ಮಾತಲ್ಲಿ ಹೇಳ್ಬಿಟ್ರು. ರುಕ್ಮಿಣ್ಯ ಯಾಕೋ ಹೆಚ್ಚಿಂದ ಹೇಳಿಲ್ಲ. ಅದಕ್ಕೆ ವಾದರಾಜ ಸ್ವಾಮಿಗಳು ದೊಡ್ಡದಾಗಿ ಮಾಡಿದರು ಅದನ್ನು. ರುಕ್ಮಿಣೀಶ ವಿಜಯ ಮಾಡಿದ್ದು ಇಲ್ಲೂ ಒಂದೇ ಶ್ಲೋಕ. ದ್ವಾರಕಾಯಾಂ ಅಭೂದ್ರಾಜನ್ ಮಹಾಮೋದಕ್ ಪುರೋಗಸಾಂ ರುಕ್ಮಿಣ್ಯ ರಮಣೋಪೇತಂ ದೃಷ್ಟ ಕೃಷ್ಣಂ ಶ್ರೀಯಪ್ಪತಿಂ ಅಂತ ರುಕ್ಮಿಣಿ ವಿವಾಹ ಚಿಕ್ಕದಾಗಿ ಹೇಳಿದ್ದಾರೆ. ನಮ್ಮ ವಾದರಾಜರು ತುಂಬ ಕಂಡೀಷನ್ ಹಾಕಿದ್ರು. ನಮ್ಮ ಹುಡುಗಿನ ಕೊಡಬೇಕಾದ್ರೆ ಕೆಲವು ಕಂಡೀಷನ್ ಇದೆ. ಆರ್ಯಸ್ವ ಭಾರ್ಯಾಂ ಯದಿ ಭಾರ ಕಾರ್ಯೇ ನೈವೋಪದಿಶ್ಯಾನ್ ನ ಪುನಃ ಕದಾಪಿ. ನಮ್ಮ ಹುಡುಗಿನ ಕೊಡಬೇಕಾದ್ರೆ ಕೆಲಸ ಏನೂ ಹೇಳಬಾರ್ದು. ಅವಳಿಗೆ ಭಾರತ ಕೆಲಸ, ಅವಳು ಏನು ಮಾಡ್ತಾಳೋ ಅದೇ ಕೆಲಸ. ನೀವು ಅದು ಮಾಡು ಇದು ಮಾಡು ಅನ್ನಬಾರ್ದು. ಆಮೇಲೆ ಭಾರವನ್ನು ಎತ್ತಿ ಗೊತ್ತಿಲ್ಲ. ನೈವ ನ ಪುನಃ ಕದಾಪಿ. ಯಾವಾಗ ನಾವು ಪತ್ರ ಹಾಕಿದ್ರು ಕೊಟ್ಟು ಕಳಿಸ್ಬೇಕು. ಸರಿ, ವಿದರ್ಭೇಶು ನಿವಾಸಾರ್ಥೆ ನಿರ್ಮಮೆ ಅನ್ಯತ್ ಪುರೀಂ ಮಹತೆ ತದ್ಭೋಜಕಟಿ. ಇವನೇನು ಮಾಡಿದ, ಆ ಊರೊಳಗೆ ಬರಲೇ ಇಲ್ಲ. ಭೋಜಕಟ ಅಂತ ಇನ್ನೊಂದು ಮಾಡಿಕೊಂಡು ಊರಾಚೆ ಇದ್ದ. ರುಕ್ಮಿಣಿಯನ್ನು ಕರೆದುಕೊಂಡು ಬಂದಾಗ ವಿಶೇಷವಾಗಿ ಅವ್ರ ಕಡೆ 1 ಜನ, ಇವ್ರ ಕಡೆ 1 ಜನ ಆಗಿ ರುಕ್ಮಿಣಿಯನ್ನು ಕೊಟ್ಟು ಅಂತರ್ಪಟವನ್ನು ಹಿಡಿದ. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸೂನುರ್ಗರೋತ್ಪಾಂಡತಃ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಶ್ಚ ಶಯ್ಯಾಸನಃ ಬ್ರಹ್ಮಾಂಡಂ ವರಮಂದಿರಂ ಧುರಗಣಾಃ ಯಸ್ಯ ಪ್ರಭೋ ಸೇವಕಾತ್ ಸತ್ರೈಲೋಕ್ಯ ಕುಟುಂಬಪಾಲನ ಪರಾ ಕುರ್ವಂತು ನೋ ಮಂಗಲಂ ಸುಮುಹೂರ್ತೆ ಸಾವಧಾನ ಸುಲಗ್ನ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಆಮೇಲೆ ಪರಮಾತ್ಮ ವಾದಿರಾಜ ಪುನರ್ವಿವಾಹೇಣ ಕಿಮಿಂದಿರಾಯ ಅಂತಾರೆ. ನಾ ಏನು ಮತ್ತೆ ಮದುವೆ ಆಗೋದು ಕಣ್ಣಿಂದ ನೋಡಿದ ಅಂತ. ಆದರೆ ವಿಶೇಷವಾಗಿ ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ ಕಂಠೇ ಬದ್ನಾಮಿ ಸುಬಗೆ
ಚಿರಂಜೀವ ಮಯಾ ಸಹ ಭೀಷ್ಮಕಃ ಕುಂಡ್ಯನೇ ಚೈವ ರಾಜೋವಾಸ ಮಹಾಭುಜ ದ್ವಾರಕಾಂ ಚಾಪಿ ಸಂಪ್ರಾಪ್ತೆ ರಾಮೇ ವೃಷ್ಣಿ ಬಲಾನ್ವಿತೆ ರುಕ್ಮಿಣ್ಯ ಕೇಶವ ಪಾಣಿಂ ಜಗ್ರಾಹ ವಿಧಿವತ್ ಪ್ರಭು ತತಃ ಸಹ ತಯಾ ರೇಮೇ ಪ್ರಿಯಮಾಣಯ ಸೀತೆಯೇವ ಪುರಾ ರಾಮಃ ಪೌಲಸ್ತೇವ ಪುರಂದರಃ ಸಹಿತಸ್ಯಾಭವಜ್ಯೇಷ್ಠ ಪತ್ನಿ ಕೃಷ್ಣಸ್ಯ ಭಾಮಿನಿ. ಕೃಷ್ಣನಿಗೆ ಭರ್ಗೋದೇವಸ್ಯ ಕಾಯಿ ಬರಲಿ. ಕೃಷ್ಣನಿಗೆ ತುಂಬ ಪ್ರೀತ್ಯಾಸ್ಪದಳಾದಂತಹ ಪತಿವ್ರತ ಗುಣೋಕ್ತ, ಅವಳಿಗೆ ಮಕ್ಕಳು. ತಸ್ಯಾಂ ಉತ್ಪಾದಯಾಮಾಸ ಪುತ್ರಾನ್ ದಶ ರಥಾನ್. ಯಾರ್ಯಾರು 10 ಮಕ್ಕಳು: ಚಾರುದೇಶ್ನ, ಸುದೇಶ್ನ, ಪ್ರದ್ಯುಮ್ನ, ಮಹಾಬಲ, ಸುಷೇಣ, ಚಾರುಗುಪ್ತ, ಚಾರುಬಾಹು, ಆಮೇಲೆ ಚಾರುವಿಂದ, ಸುಚಾರು, ಎಲ್ಲ ಚಾರು ಚಾರು ಅಂತಾನೆ ಇದೆ, ಭದ್ರಚಾರು, ಚಾರು, ಸುತಾಂ, ಚಾರುಮತಿ ಅಂತ ಒಂದು ಹೆಣ್ಣು. 10 ಮಕ್ಕಳು, ಎಲ್ಲರಲ್ಲೂ 10 10 ನೆಪ ಕ್ರಮಗದಿಂದ ಬರ್ಕೋದೇವಿ ಸಾಧಿಮಿ ಸತ್ಯಂತರತೆ ಮಹಾಲಕ್ಷ್ಮೀ ಸಮೇತ ವಿಷ್ಣುದೇವ ರುಕ್ಮಿಣೀ ಸತ್ಯಭಾಮ ಸಮೇತ ಶ್ರೀ ಗೋಪಾಲಕೃಷ್ಣ ಪ್ರಿಯತಾಂ ಪ್ರಿಯತೋ ವರದೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ಇದಾದ ಮೇಲೆ ಷಣ್ಮಹಿಷಿಯರು, ಅದಾದ ಮೊದಲು ಜಾಂಬವತಿ, ಆಮೇಲೆ ಜಾಂಬವತಿ ಆದಮೇಲೆ ಮಿತ್ರವಿಂದ, ಕಾಲಿಂದಿ ಅಂತ ಯಮುನೆಯಲ್ಲಿದ್ದ ಒಂದು ರೂಪ. ಮಿತ್ರವಿಂದ ಬಂದು ಸೋದರತ್ತೆ ಮಗಳೇ, ವಿಂದ ಅನುವಿಂದ ಅಂತ ಇಬ್ಬರು ಅಣ್ಣಂದರು. ಆ ಪಾಪಿಗಳು ಕೃಷ್ಣಂಗೆ ಕೊಡಬಾರದು ಅಂತ ಕೃಷ್ಣ ಸ್ವಯಂವರದಲ್ಲಿ ಬಂದು ಅವನ್ನೆಲ್ಲ ಒದ್ದು ಅವಳನ್ನು ಕರ್ಕೊಂಡು ಹೋದ. ಅದಾದ ಮೇಲೆ ಲಕ್ಷಣ, ಭದ್ರ, ನೀಲಾದೇವಿ ಅಂತ. ಈ ನೀಲಾದೇವಿನ 2 ಸಲ ಮದುವೆ ಆಗಿದ್ದಾನೆ. ಅದು ವಿಚಿತ್ರ. ಅದು ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ಅವಳು ತಪಸ್ಸು ಮಾಡಿದ್ಲಂತೆ, ಎಲ್ಲಕ್ಕಿನ್ನ ಮುಂಚೆ ನಾನು ಕೃಷ್ಣನ ಮದುವೆ ಆಗಬೇಕು ಅಂತ. ಅದಕ್ಕೆ ಕೃಷ್ಣ ಉಪನಯನ ಆಗೋ ಮುಂಚೆ ಅವಳನ್ನು ಮದುವೆ ಆಗಿದ್ದ ಅಂತ ನೀಲಾದೇವಿ. ಅದರ ಬಗ್ಗೆ ಆಚಾರ್ಯ ನಿರ್ಣಯದಲ್ಲಿ ಹೇಳೋದು, ಅವಳು ಯಾರು ಅಂದರೆ ಕುಂಭಕ ಅನ್ನೋ ಒಬ್ಬ ಗೋಪಾಲಕ, ಕುಂಭಕ ಅಂತ ಅವನ ಹೆಸರು. ಆ ಗೋಪಾಲಕನ ಮಗಳಾಗಿ ಅವಳು ಹುಟ್ಟಿದ್ಲು. ಅವನೊಂದು ಇದನ್ನಿಟ್ಟಿದ್ದ, ನನ್ನ ಮಗಳನ್ನು ಮದುವೆ ಆಗೋರು 7 ಗೂಳಿಗಳನ್ನು ಕಟ್ಟಬೇಕು ಅಂತ. ಆ ಗೂಳಿಗಳನ್ನು ಕಟ್ಟಿ ಮದುವೆ ಆಗಿದ್ದ ಫಸ್ಟು. ಆ ನೀಲಾದೇವಿ ನಗ್ನಜಿತ್ ಅನ್ನೋರಾಜನ ಮಗಳಾಗಿ ಮತ್ತೆ ಹುಟ್ಟಿದ್ಲು. ನಗ್ನಜಿತ್ ಅನ್ನೋರಾಜನ ಮಗಳಾದಾಗೂ 7 ಗೂಳಿಗಳನ್ನು ಕಟ್ಟೋದೆ, ಮತ್ತೆ ಕೃಷ್ಣ ಕಟ್ಟಿ ಮದುವೆ ಆದ. ಆದರೆ ಒಂದೇ ದೇಹದಲ್ಲಿ ಇಬ್ಬರು ಐಕ್ಯವನ್ನು ಹೊಂದಿದರು. ಇದೊಂದು ವಿಚಿತ್ರ. ಒಂದೇ ದೇಹದಲ್ಲಿ, ಅಂದರೆ 2 ದೇಹಗಳು ಒಂದೇ ಆದದ್ದು. ಒಂದು ದೇಹದಲ್ಲಿ ಇನ್ನೊಬ್ಬ ಬಂದದ್ದು ಧರ್ಮರಾಜ ಮತ್ತು ವಿಧುನಂದುಂಟು. ಆದರೆ 2 ದೇಹ ಸೇರಿದ್ದಿದೊಂದು ವಿಚಿತ್ರ ಇದು. ಯಾಕೆಂದರೆ 16,108 109 ಅಲ್ಲ, ನೀಲಾ ಫಸ್ಟ್ ನೀಲಾ ಸೆಕೆಂಡ್ ಅಂತಿಲ್ಲ. ಆಚಾರ್ಯ ನಿರ್ಣಯದಲ್ಲಿ ಹೇಳಿದ್ರು ಒಂದೇ ನೀಲ. ಆದರೆ ಇವಳೇ ಮತ್ತೊಮ್ಮೆ ಹುಟ್ಟಿ ಬಂದಿದ್ಲು. ಕುಂಭಕ ಅನ್ನೋನ ಗೋಪಾಲಕನ ಮಗನಾಗಿ ಒಮ್ಮೆ, ನಗ್ನಜಿತ್ ಅನ್ನೋ ರಾಜನ ಮಗನಾಗಿ ನಾಗ್ನಜಿತಿ ಅಂತಾನು. ಸೊ ಅವರ ಮದುವೆ. ಇನ್ನಿಬ್ಬರು ಅಷ್ಟೇ ಷಣ್ಮಹಿಷಿಯರು 6 ಜನ. ಇವರಿಬ್ಬರು ಸಾಕ್ಷಾತ್ ಲಕ್ಷ್ಮೀದೇವಿ, ರುಕ್ಮಿಣಿ ಮತ್ತು ಸತ್ಯಭಾಮ. ಈ ಷಣ್ಮಹಿಷಿಯರೆಲ್ಲ ತುಳಸಿ, ಜಾಂಬವತಿನೇ ತುಳಸಿ 6ನೇ ಕ್ಯಾಟಗರಿಯಲ್ಲಿ ಬರ್ತಾರೆ. ತಾರತಮ್ಯದ 6 ಸರಿಯಾಗಿದೆ. 6 ಜನ 6 ಅಂತ ನೆನಪಿಟ್ಕೊಳ್ಳಿಕ್ಕೆ. 5 ರುದ್ರದೇವರು. ರುದ್ರದೇವರಾದ ಮೇಲೆ ಷಣ್ಮಹಿಷಿಯರು ಆ ವರ್ಗದಲ್ಲಿ ಬರ್ತಾರೆ. ಮೊದಲು ಪರಮಾತ್ಮ, ಲಕ್ಷ್ಮೀದೇವಿ 2, ಮುಖ್ಯ ಪ್ರಾಣದೇವರು ಬ್ರಹ್ಮದೇವರು 3, ಭಾರತೀ ಸರಸ್ವತಿ 4, ಗರುಡ ಶೇಷ ರುದ್ರರು 5, 6 ಷಣ್ಮಹಿಷಿಯರು. ಹೀಗೆ ಅವರನ್ನು ಚಿಂತನೆ ಮಾಡಬೇಕು. ತತಕಾಲೆ ಇದಾದ ಮೇಲೆ ಇಲ್ಲಿ ಆ ಜಗಳದ್ದು ಬಂದಿದೆ. ತುಂಬ ಚೆನ್ನಾಗಿದೆ ಅದು. ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದಾರೋ. ಆ ಪರಮಾತ್ಮನಿಗೂ ನರಕಾಸುರನಿಗೂ ಯುದ್ಧ ಆಯಿತು. ಆ ನರಕಾಸುರನಿಗೆ ಯುದ್ಧ ಆಗೋ ಮುಂಚೆ ಒಂದಿದು ತಂದುಕೊಟ್ರು ನಾರದರು, ಪಾರಿಜಾತ ಹೂವು. ಅದನ್ನು ಕೃಷ್ಣ ಪಕ್ಕದಲ್ಲೇ ರುಕ್ಮಿಣಿ ಇದ್ಲು, ಮೂಡಿಸ್ದ. ಈ ಕೊಟ್ಟವ್ರು ಸುಮ್ಮನೆ ಹೋಗಬಾರ್ದಾ? ಕೃಷ್ಣ ನಿಂಗೆ ರುಕ್ಮಿಣಿನ ಕಂಡ್ರೆ ಇಷ್ಟನಾ ಅಂದರು. ಹೌದು. ರುಕ್ಮಿಣಿನ ಕಂಡ್ರೆ ಮಾತ್ರನ ಅಂದರು. ಘನ ಜಟ ಇದ್ದಾಗ ಅದು ಮಾತ್ರ ಶಬ್ದ ಬೇಕಾಗಿರಲಿಲ್ಲ. ಮಾತ್ರ ಈ ಥರ ವ್ಯಾವರ್ತಕ ಅದೇ ಅವತ್ತು. ಹೌದು ಅಂದರೆ ಅದನ್ನು ಯಾರನ್ನ ವ್ಯಾವರ್ತನೆ ಮಾಡಿದ್ದೀನಿ ಅನ್ನೋದನ್ನು ಹೇಳಿಬಿಟ್ರು. ಸತ್ಯಭಾಮನ್ ಕಂಡ್ರೆ ಅಷ್ಟಕ್ಕಷ್ಟೇನಾ ಅಂತ. ಹೌದು ಅಂತ ಬಂದಲ್ಲಿ ಹೇಳಿದ್ರು.
ಸತ್ಯಭಾಮ, ನೀನೇನೋ ದೊಡ್ಡದಾಗಿ ನನ್ನ ನನ್ನ ಕಂಡ್ರೆ ಇಷ್ಟ ಅಂತ ಇದ್ದೆ, ನಿನ್ನನ್ನು ಮದುವೆ ಆಗಿದ್ದು ಸೆಮಂತಕಮಣಿ ಸಲುವಾಗಿ. ನೀನು ಪೆದ್ದಾಗೆ ಹೀಗೆ ಅನ್ಕೋತಾ ಇದ್ದೆ. ರಾಣಿ ಚೂಸ್ಕೊಂಟ ಅಂದ್ಲವಳು. ಕೃಷ್ಣ ಬಂದು ಬಾಗಿಲು ಬಡದ. ಬಾಗಲು ಯಾರು? ನಾನು. ಈ ನಾನು ತಾನು ಅಂದ್ರೆಲ್ಲ ಗೊತ್ತಾಗಲ್ಲ, ಸರಿಯಾಗಿ ಹೇಳ್ರಿ. ಈ ಕೆಲವೊಮ್ಮೆ ಫೋನ್ ಮಾಡಿದಾಗ ವಾಯ್ಸಲ್ಲಿ ಗೊತ್ತಾಗತ್ತೆ, ಕೆಲವೊಮ್ಮೆ ಗೊತ್ತಾಗೋದಿಲ್ಲ. ಹೆಸರು ಹೇಳ್ಬಿಟ್ರೆ ಒಳ್ಳೆಯದು. ಇಡೀ ಫೋನಲ್ಲಿ ಅವ್ರ ಹೆಸರು ಹೇಳದೆ ಕ್ಯೂರಿಯಾಸಿಟಿ. ನಾನು ಗೊತ್ತಾಗಲಿಲ್ಲ, ಇವ್ರಿಗೆ ಅರ್ಜೆಂಟ್ ಇತ್ತು, ಓ ಗೊತ್ತಾಯ್ತು ಬಿಡಿ, ಹಾಂ ಗೊತ್ತಾಯ್ತು ಅಂತಲ್ಲ, ಹೆಸರು ಹೇಳ್ರಿ. ಎಲ್ಲ ಹೇಳೋದು. ಅದಕ್ಕೆ ಇವನೇನು ಮಾಡ್ದ, ಅಬ್ದುಲ್ ಖಾನ್ ಅಲ್ವಾ ಅಂದರೆ, ಹಾಗಲ್ಲಪ್ಪ ಆನಂದಾಚಾರು ಅಂದ್ರೆ ಬೇಕಾಗಿತ್ತ. ಇವೊಂದು ಯಾವುದೋ ಬೇಡದೇ ಇರೋ ಹೆಸರು ಹೇಳಿದ್ರೆ ಆಗ ಹೇಳ್ತಾ. ಈ ನಾನು ತಾನು ಗೊತ್ತಾಗೋದಿಲ್ಲ. ಅದು ಸರ್ವನಾಮದಲ್ಲೇ ಇಡೀ ಉಪನ್ಯಾಸ ಮುಗಿಸ್ಬಿಟ್ರೆ ಗತಿ ಏನು? ನಾವೆಲ್ಲ ಸೇರಿ ಅದನ್ನು ಮಾಡಬೇಕು, ಅದನ್ನು ಮಾಡಿದ್ರೆ ಇದಾಗತ್ತೆ, ಇದನ್ನು ನೀವು ಮಾಡಿರಿ ನಿಮ್ಗೆ ಅದಾಗತ್ತೆ. ನಾನು ಅವ್ರಿಗೂ ಅದನ್ನು ಹೇಳಿದ್ದೆ, ಅವ್ರು ಇದನ್ನು ಮಾಡಿದ್ದಕ್ಕೆ ಅದಾಗಿದ್ದು ಅವ್ರಿಗೆ. ನೀವು ಬೇಕಾದ್ರೆ ಇವ್ರನ್ನ ಕೇಳಿ. ಅವರೆಲ್ಲ ಕೇಳಿ ಅಂದರು, ಸರ್ ಅದೇನು ಅಂತ. ಅದು ನಂಗೆ ಇನ್ನೂ ಗೊತ್ತಾಗಿಲ್ಲ, ಅದು ಗೊತ್ತಾದರೆ ಇದನ್ನು ನಿಮಗೆ ಅದು ಇದು ಎರಡೂ ಹೇಳಿ ಆಗ ಹೇಳ್ತೇನೆ ಅಂದ್ರು ಅವ್ರು. ಹಾಗೆ ಯಾಕೆ ಬಾಗಿಲ ಹಾಕಿರುವೆ, ಈ ಜಗಳದ್ದನ್ನು ಆಚಾರ್ಯರು ತಗೊಂಡು ಒಂದು ಇದನ್ನು ಕೊಟ್ಟ್ಯಾರ. ಅಲ್ಲ, ಸತ್ಯಭಾಮ ಮತ್ತು ರುಕ್ಮಿಣಿ ಬೇರೆ ಬೇರೆನಾ? ಜಗಳ ಆಡಿದ್ದಂತೂ ಇದೆ. ಅದರಲ್ಲೂ ಸಿನಿಮಾ ಮಾಧ್ಯಮದಲ್ಲಂತೂ ಶ್ರೀಕೃಷ್ಣ ತುಲಾಭಾರಂ ನೋಡಿದರೆ ರುಕ್ಮಿಣಿ ಅಂತಂದರೆ ಮಹಾ ಸಾತ್ವಿಕಳು, ಸತ್ಯಭಾಮ ಅಂದರೆ ಘಟವಾಣಿ ಅನ್ನೋ ಟೈಪ್. ಅದಕ್ಕೆ ಎಷ್ಟೋ ಜನ ಸತ್ಯಭಾಮ ಅಂತ ಬೇರೆ ಪೆಟ್ಟದ್ದಮ್ಮ, ಹೆಸರಿರಬೇಡ. ಏನದು ರುಕ್ಮಿಣಿ ಬರಬೇಕಾದ್ರೆ ಟುಯ್ ಅಂಥೇಳಿ ಇದು ಪಿಟೀಲ್ ಕೊಯ್ದಾಗ, ಸತ್ಯಭಾಮ ಬರೋ ಕಾಲ ಡಮ 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 ಡಮ, ಸತ್ಯಭಾಮ వచ్చింದ್ಯಾ ಆಮೆ వచ్చింದ್ಯಾ ಅಂಥೇಳಿ ಸರ್ವಥಾ ಆಚಾರ್ಯರಂದರು ಸಾಕ್ಷಾತ್ ಸತ್ಯ ರುಕ್ಮಿಣಿ ತ್ಯೇಕ ಸಂವಿತ್ ದ್ವಿಧಾಭೂತ ನಾಸ್ತಿ ಭೇದೋಸ್ತಿ ಕಶ್ಚಿತ್. ಆಚಾರ್ಯರಂದ್ರು ಎಳ್ಳು ಕಾಳಷ್ಟು ಭೇದ ಇಲ್ಲ. ಪರಮಾತ್ಮನ ರೂಪಗಳು ಎಷ್ಟು ಭೇದರಹಿತವೋ ಅಷ್ಟೇ ಲಕ್ಷ್ಮೀ ರೂಪಗಳು ಕೂಡ. ದ್ವಿಧಾಭೂತ ನಾಸ್ತಿ ಭೇದೋಸ್ತಿ ಕಶ್ಚಿತ್ ತಥಾಪಿ. ಮತ್ತು ಗಲಾಟೆ ಯಾಕಾಗಿದ್ದು? ಪ್ರಮದಾನಾಂ ಸ್ವಭಾವ ಪ್ರಕಾಶನಾರ್ಥಂ, ಹೆಣ್ಣು ಮಕ್ಕಳ ಸ್ವಭಾವವನ್ನು ಹೈಲೈಟ್ ಮಾಡಲಿಕ್ಕೆ ಸವತಿಯರಲ್ಲಿ ಮಾತ್ಸರ್ಯ ಇರುತ್ತೆ ಅಂತ ಮಾಡೆಲಿಂಗ್ ಮಾಡಿದ್ದು. ಕುಪಿತೇವ ಆಸ ಸತ್ಯ, ಕುಪಿತಾ ಇವ, ಕುಪಿತಾ ಇವ, ಕೋಪಗೊಂಡಿಲ್ಲ, ಕೋಪಗೊಂಡವಳಂತೆ ನಟನೆ ಮಾಡಿದ್ದೆ ವಿನಃ ತಪ್ಪಾಗಿ ತಿಳಿಬೇಡಿ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಸರ್ವತಾ ಲಕ್ಷ್ಮೀದೇವಿಯರ ರೂಪದಲ್ಲಿ ರುಕ್ಮಿಣಿ ಬೇರೆ, ಸತ್ಯವ ಇದು ತಲೆಯಲ್ಲಿ ಬಂದೇ ಬಿಡುತ್ತೆ. ಹಾಗೆ ನೋಡಿದಾಗ ಸರ್ವಥಾ ಇಲ್ಲ ಅಂದರು. ಬಾಗಿಲು ಬಡಲು ತೆಗಿಲಿಲ್ಲ. ನೀ ಯಾರು ಹೇಳು? ನೀರೊಳ್ಳು ಮುಳುಗಿದ ನಿಗಮಚೋರನ್ನ ಕೊಂದ ನೀರಜಾಕ್ಷನೆ ಭಾಮೆ, ನಾನು ನೀರಜಾಕ್ಷನೆ ಭಾಮೆ. ನಾರುವ ಮೈಯನು ತೋರದೆ ಎನ್ನೋಳು ಸಾರಿ ದೂರನಿ ಪೋಗೋ ರಂಗ, ಸಾರಿ ದೂರನಿ ಪೋಗೋ. ಮತ್ಸ್ಯಾವತಾರ ಬೇಡ ಅನ್ಬಿಟ್ರು, ಅದು ವಾಸನೆ ಅಪ್ಪ ಸಾರಿ ಅಂತ. ಅಲ್ಲೇ ಆ ಮೀನು ವಾಸನೆನೇ, ನಾನು ಜ್ಞಾನಾನಂದಾತ್ಮಕವಾದ ಮೀನು ವಾಸನೆನೇ. ಅಯ್ಯೋ ಅದರ ವಾಸನೆ ಕುಡಿಲಿಕ್ಕಾಗಲ್ಲ. ಅಲ್ಲಿ ಉಡುಪಿಯಿಂದ ವಡಭಾಂಡೇಶ್ವರಕ್ಕೆ ಹೋಗಬೇಕಾದ್ರೆ ಮಲ್ಪೆಯಲ್ಲಿ ನಿಲ್ಲಿಸಿಬಿಡ್ತಾನೆ. ಸಂಧ್ಯಾವಂದನೆ ಬಿಟ್ಟವನು ಒಂದು 5 ನಿಮಿಷ ಪ್ರಾಣಾಯಾಮ ಮಾಡಲೇಬೇಕು. ಯಾರೋ ಅಂದ್ರೆ ಬಸ್ಸಲ್ಲಿ ಯಾಕೆ ಸಂಧ್ಯಾವಂದನೆ ಅಂತ, ಸಂಧ್ಯಾವಂದನೆ ಮೀನು ವಾಸನೆ ಅಂದ ಅವನು ಅರ್ಧ ಮೂಗು ತೆಗೆದು. ಸರಿ, ಅದು ಬೇಡ ಅಲ್ಲ. ಮಂದರಗಿರಿಯನು ಬೆನ್ನಲಿ ಪೋತಂತ ಸುಂದರವದನನೆ ಭಾಮೆ, ನಾನು ಸುಂದರವದನನೆ ಭಾಮೆ. ಇಂದು ನಿನಗೆ ತಕ್ಕ ಭಾರಂಗಳಿಲ್ಲವಯ್ಯ, ಸಿಂಧುವಿನೊಳಗೆ ನೀ ಪೋಗೋ ರಂಗ, ಸಿಂಧುವಿನೊಳಗೆ ನೀ ಪೋಗೋ. ಕೂರ್ಮಾವತಾರ ಬೇಕಾಗಿಲ್ಲ ಅಂದ್ಲು, ಭಾರ ಯಾವುದಿಲ್ಲ, ಆಮೇಲೆ ಹೇಳಿ ಕಳಿಸ್ತೀನಿ ಬಾ. ವರಾಹಾವತಾರ ನಿನ್ನ ಗುರು ಶಬ್ದ ಬೇಡ ಅಂದ್ಲು. ಒಂದೊಂದೇ ಹೇಳಿ ಕಡೆಗೆ ಕೃಷ್ಣಾವತಾರವನ್ನೇ ಹೇಳ್ದ. 16,108 ಸುದತಿಯರ ಬದಿಯಲ್ಲಿದ್ದವನೇ ಭಾಮೆ, ನಾನು ಬದಿಯಲ್ಲಿದ್ದವನೇ ಭಾಮೆ.
16,108 ಜನರ ಗಂಡ ಅಂದ. ಯಾವ ಹೆಣ್ಣಿಗೆ ಇಷ್ಟ ಆಗತ್ರಿ? ಆ ಗಂಡ ಹೋಗಿ, ಚಿನ್ನ ನೀನಲ್ದೇ ಇದ್ರು ನಂಗೆ ಇನ್ನೂ 10,000 ಜನ ಗೊತ್ತು ಅಂದ್ರೆ ಮೂತಿಗೆ ಹಾಕ್ತೀನಿ ಅಂತ. ಕದನಕ್ಕೆ ಬೇರೊಂದು ಮಾರ್ಗಗಳಿಲ್ಲ ವಯ್ಯ ವದನ ಮುಚ್ಚಿಕೊಂಡು ಹೋಗ. ವಾದಿರಾಜರು ಅದೇ ಸ್ಪಿರಿಟ್ ಅಲ್ಲಿ ಮಾಡ್ಯಾರ, ಬಾಯಿ ಮುಚ್ಕೊಂಡು ಹೋಗೋದು. ವದನ ಮುಚ್ಚಿಕೊಂಡು ಹೋಗೋ. ಕಡೆಗೆ ಈಗ ನಿಂಗೆ ಗೊತ್ತಿಲ್ಲ ಅನ್ನೋ ಹಾಗೆ ಇಲ್ಲ. ಯಾಕೆಂದ್ರೆ ಇರೋದೇ ನಾವಿಬ್ರು. ನಾ ಸದಾಸೀತ್ ನೋ ಸದಾಸೀತ್ ನಾಸೀದ್ ರಜೋ ವ್ಯೋಮ ಪರೋಯತೆ ತಮಸಶ್ಚಾಸೀತ್ ಅಂತ ಇದೆ. ಆ ಪ್ರಳಯ ಕಾಲದಲ್ಲಿ ಯಾವುದೂ ಇರಲಿಲ್ಲ. ಸರ್ವ ಪ್ರಾಣಿಗಳನ್ನು ಉದರದಲ್ಲಿಟ್ಟುಕೊಂಡು ಶರಧಿಯೊಳ್ಮಲಗಿದೆ ಭಾಮೆ. ನಾನು ಶರಧಿಯೊಳ್ಮಲಗಿದೆ ಭಾಮೆ. ಸಿರಿಯಾಯವಾದ ನನ್ನ ಚರಣಕ್ಕೆ ಎರಗುತ್ತ ತೆಗೆದಳು ಬಾಗಿಲ ಭಾಮೆ. ಆಗ ತೆಗೆದಳು ಬಾಗಿಲ ಭಾಮೆ. ಬಾಗಿಲು ತೆಗೆದ ಮೇಲೆ, ಚಿನ್ನ ನಿಂಗೇನು ಬೇಜಾರ? ನೀವು ಪಾರಿಜಾತ ಕೊಡಲಿಲ್ಲ ಅಂತಲ್ಲ, ನನ್ನ ಕಂಡ್ರೆ ಇಷ್ಟ ಇಲ್ಲಂತೆ. ನಿಮ್ಮ ಪಾರಿಜಾತ ಗಿಡಾನೇ ಕೊಡಿಸ್ತೀನಿ ಬಾ. ತತ್ಪಾರಿಜಾತ ಕುಸುಮಂ ತಸ್ಯ ದೇವಿ ಮಮಗ್ರತಃ ನಾರದೋ ಮತ್ಪ್ರಿಯಂ ಕುರುವಂ ಮುನಿರಕ್ಲಿಷ್ಟ ಕರ್ಮ ಕೃತೆ ದಾಕ್ಷಿಣ್ಯಾತ್ ಅನುರೋಧಾಚ ದತ್ತವಾನ್ ನಾತ್ರ ಸಂಶಯ. ದಾಕ್ಷಿಣ್ಯ ಕೊಟ್ಟೆ, ಪಕ್ಕದಲ್ಲಿ ಕೂತಿದ್ಲು, ಕೊಡದೇ ಇದ್ರೆ ರುಕ್ಮಿಣಿ ಏನೋ ಅನ್ಕೋತಾಳೆ ಅಂತ ನಂಗೆ ನಿಂಗೆ ಕೊಡಬೇಕು ಅಂತ ಇಷ್ಟ ಇತ್ತು. ಇಂಥ ಮಾತುಗಳೇ ಆಡಿ ನೀವು. ಪ್ರಸೀದೈಕಾಪರಾಧಮ್ಮೆ, ನನ್ನ ಅಪರಾಧ ಕ್ಷಮಿಸ್ಬಿಡ್ತೀಯ? ಕ್ಷಮಿಸೋದೇನಿಲ್ಲ ಬಿಡಿ, ಹೇಗೂ ಗಿಡ ಕೊಡಿಸ್ತೀವಿ ಎಂದೇ ಇರಲ್ಲ. ಆಯ್ತು, ಹೋಬರೋಣ ನಡೀರಿ ಅಂತ. ಪಾರಿಜಾತಕ ಪುಷ್ಪಾಣಿ ಯದೀಚ್ಛಸ್ಯ ಅತಿಕೋಪನೆ. ಅತಿಕೋಪನೆ ಅಂತ ಅವಳಿಗೆ ಸಂಬೋಧನೆ. ಏನಮ್ಮ ಕೋಪಿಷ್ಟ ಬಾಯಿ, ನಿಂಗೆ ಪಾರಿಜಾತ ವೃಕ್ಷನೇ ಬೇಕಾ? ನೀವು ಹೀಗಲ್ಲ ಅಂದರೆ ನನಗೆ ಬೇಡ ಅನ್ನಲ್ಲ. ಅದನ್ನೇ ಬಾ ಶಾಂತ ಬಾಯಿ ಅಂತಂದ. ಇದು ಕಷ್ಟ. ಈ ತುಂಬ ಕೋಪ ಮಾಡ್ಕೊಂಡವ್ರಿಗೆ ಯಾಕೆ ಇಷ್ಟು ಶಾಂತವಾಗಿದ್ದೀರಿ? ಇದೇ ನೋಡ್ರಿ ತಲೆ ಹರಟೆ ಬೇಡ ಅನ್ನೋದು ಅಂತ. ಕೋಪಿಷ್ಟರು ಅಂದರೂ ಬೇಜಾರು ಮಾಡ್ಕೋತಾರೆ. ಶಾಂತ ಬಾಯಿ ಅಂದ್ರೆ ಕಷ್ಟವೇ ಅದು.